ಅಮ್ಮ ಜಗನ್ಮಾತೆ ಜಗದೀಶ್ವರಿ ಆದಿಶಕ್ತಿ ಅವತಾರದಲ್ಲಿ ದುಷ್ಟರನ್ನು ಸದೆ ಬಡಿದು ಸೃಷ್ಟಿ ರಕ್ಷಣೆ ಮಾಡಿದ ಕಾಪಾಡುತ್ತಿರುವ ಮಾತಾಗಿ ನೀನು ಸಕಲ ಕಾರ್ಯಗಳಲ್ಲಿ ಅಡ್ಡಿ ಆಗ್ತಿದ್ದ ದುಷ್ಟ ರಾಕ್ಷಸರನ್ನು ಸಂಹಾರಿ ಮಾಡಿದ ಚಾಮುಂಡಿ ತಾಯಿ ನೀನು ಏಕಮ್ಮ ಈ ಕಲಿಯುಗದಲ್ಲಿ ಕಣ್ಮುಚ್ಚಿಕೊಂಡಿರುವೆ ಬಡವರನ್ನು ನೋಡಿದ ಹಾಕಿ ಅಮ್ಮ ಈ ಬಡವನ್ನ ಕಾಪಾಡುದು ಈ ಹಿಂದೂ ಜಾತ್ರೆಯನ್ನು ನಿಲ್ಲಿಸಲ್ಲ ನಿನ್ನದು ಅಣ್ಣ ಮನೆಯಲ್ಲಿ ಅಲ್ಲಂತ ಕಾಣಿಸ್ತಾ ಇಲ್ಲ ಎಲ್ಲಿಗೋಗಿರೋರಮ್ಮ ಮಾಮ ಮೊದಲು ತೆಗೆದುಕೊಳ್ಳಿ ಮಾಮ ಪ್ರಸಾದ ಮಾಮ ಈ ಅರ್ಜುನ ಮಾವನವರು ತಾಯಿನವರ ಈದಿ ಬಸವೇಶ್ವರ ಜಾತ್ರೆಯಲ್ಲಿ ಚಕ್ರ ಸ್ಪರ್ಧೆ ತೆಗೆದಿದ್ದಾರೆ ಇನ್ನು ಈ ಅರ್ಜುನ್ ಮಾವ ಈಗಾಗಲೇ ಜಹೀರ ಸಾಕಾರರು ನಮ್ಮ ತೋಟದಲ್ಲಿ ಬ್ಯಾಕ್ಟೆ ಕಟ್ಟೋ ನೆಪದಲ್ಲಿ ಮಾತ್ರ ಆಳುಗಳನ್ನು ಮಾತ್ರ ಕರೆದುಕೊಂಡು ಹೋಗಿದ್ದಾರೆ ಅದಕ್ಕಾಗಿ ನೋಡಿಕೊಂಡು ಬರ್ತೀನಿ ಅಂತ ಬಹುನರ ಹೋಗಿದ್ದಾರೆ ಇಷ್ಟಲ್ಲಿ ಬರಬಹುದು ಗಂಗಾ ಬಡವರು ಬದುಕುವ ಕಾಲವಲ್ಲಮ್ಮ ಇದು ಕಟುಕ ಶ್ರೀಮಂತರ ಕಾಲ ಮಾತಾಡಿಲ್ವೇ ಬಡ ರೈತ ಬದುಕಿದರೆ ಭಾರತವೇ ಬದುಕಿತು ಅಂತ ಆದ್ರೆ ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಲುಕಿ ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಸವಾಲಿನ ಕೆಲಸವಾಗಿದೆ ಅಷ್ಟೇ ಯಾಕಮ್ಮ ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನೇ ಕಬಳಿಸುವ ಬಂಡ ಶ್ರೀಮಂತರ ಕಾಲವಮ್ಮ ಇದು ಬಂಡ ಶ್ರೀಮಂತರ ಕಾಲ ಮಾಮ ಹೋಗ್ಲಿ ಬಿಡಿ ಮಾಮ ಇವತ್ತು ನಿಮ್ಮ ಬಿಕಾಂ ರಿಸಲ್ಟ್ ಇತ್ತಲ್ಲ ಏನಾಯ್ತು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನಮ್ಮ ಅದನ್ನೇ ತಿಳಿಸಲೆಂದೇ ಬಂದೆ ತೆಗೆದುಕೊಳ್ಳಮ್ಮ ಸ್ವೀಟ್ ಆ ದೇವ್ರು ನನಗೆ ಚೆನ್ನಾಗಿಟ್ಟಿಲಿ ಮಾಮ ದೇವರು ಎಲ್ಲಿರುವನಮ್ಮ ನಿನ್ನ ದೇವರು ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕೂತುಕೊಂಡನೆ ನಿನ್ನ ದೇವರು 3 ಹೊತ್ತು ದೇವರನ್ನ ಪೂಜಿಸುತ್ತಾ ಕುಳಿತು ಬಿಟ್ರೆ ಯಾವ ಪ್ರಯೋಜನನೂ ಇಲ್ಲ ಹಾಗೆ ಬಡವರ ಕಷ್ಟಗಳನ್ನು ಕೇಳಿದರು ಕೇಳರಾಗೆ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು ದೇವರಿಗೆ ಈ ರೀತಿ ಮಾತನಾಡ್ತಿರ್ವಲ್ಲ ಯಾಕೋ ಏನಾಗಿದೆ ಬನ್ನಿ ಬಾಬಾ ಶಂಕರ ಮಾಮ ಈ ಜಲ್ಲಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ ಅದಕ್ಕಾಗಿ ಆ ದೇವರಲ್ಲಿ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡೆ ಅದಕ್ಕಾಗಿ ನೋಡು ಶಂಕರ್ ಎಲ್ಲ ಹೊರೆಯನ್ನು ಆ ದೇವರ ಮೇಲೆ ಹಾಕುವುದಾದರೆ ಈ ಭೂಮಿಯ ಮೇಲೆ ಮನುಷ್ಯರಾಗಿ ನಾವೇಕೆ ಹುಟ್ಟಬೇಕು ಹೇಳು ಅಂದ ಹಾಗೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬುದು ಜೋಡು ಬಂಡೆಯ ಗಾಲೆಗಳಿದ್ದಾಗ ಇದರ ಮಧ್ಯೆ ದೇವರು ನೆಪ ಮಾತ್ರಕ್ಕೇನಪ್ಪ ನೆಪ ಮಾತ್ರಕ್ಕೆ ಅದಕ್ಕೆ ಅವನನ್ನು ದೇವರು ಅನ್ನೋದು ಅಣ್ಣ ಹೆತ್ತ ತಂದೆ ತಾಯಿಗಿಂತ ನೀಗಲಾದ ದೇವ್ರಲ್ಲಿ ಅಂತ ಹೇಳ್ತಾರೆ ಬಲ್ಲವರು ನೀವು ನನಗೆ ಅದಕ್ಕಿಂತ ಹೆಚ್ಚಣ್ಣ ಆಶೀರ್ವಾದ ಮಾಡು ಶ್ರೀ ಪವಾಡ ಬಸವೇಶ್ವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಬಾಬಾ ನಿನ್ನೆ ಓದಿನ ಅನುಗುಣವಾಗಿ ಯಾವ್ದ್ರೊಂದು ನೋಟ ತೆಗೆದುಕೊಂಡ್ರೆ ನೀನು ಶಾಲೆ ಕಲಿತಿದ್ದಕ್ಕೂ ಜನ್ಮ ಸಾರ್ಥಕವಾಗ್ತದೆ ನೌಕರಿ ನಮ್ಮ ದಾರಿಯಲ್ಲೆಲ್ಲ ಬರಬೇಕಮ್ಮ ನೌಕರಿ ಈ ಕೊಳೆತನಾಡುತ್ತಿರುವ ರಾಜಕೀಯ ಎಂಬ ರಾಕ್ಷಸ ತುಂಬಿಕೊಂಡ್ರು ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ ಯಾಕೋ ಶಂಕರ ನೌಕರಿ ಬಗ್ಗೆ ಹೀಗೆ ಮಾತನಾಡ್ತೀಯಲ್ಲೋ ನೌಕರಿ ತಗೊಳ್ಳಕ್ಕೆ ನಿನಗೆ ಏನಾದರೂ ಸಹಾಯ ಬೇಕಾದ್ರೆ ಕೇಳು ಮಾಡಲಿಕ್ಕೆ ನೀನ್ ನನ್ನ ಅರ್ಜುನ ಇಲ್ಲವೇನು ಅಣ್ಣ ಆಡು ಹಸ್ತಿದೆ ಅಂದ್ರೆ ಹಿಡಿ ಕಾಳು ಹಾಕಿ ಹಸಿವಿನಿಸೋದು ಆದ್ರೆ ಆನೆನೆ ಹಸ್ತಿದೆ ಅಂದ್ರೆ ನಮ್ಮಂತ ಬಡವರಿಗೆ ಅದರ ಹಸಿವು ನೀಗಿಸಲು ಸಾಧ್ಯವಿಲ್ಲಣ್ಣ ಸಾಧ್ಯವಿಲ್ಲ ಹೋಗ್ಲಿ ಬಿಡಣ್ಣ ಆ ಜೈರ ಸಾವುಕಾರ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕ್ಲಿಕ್ಕೆ ಹೋಯ್ತಾರಂತಲ್ಲ ಏನಂತನ ಅದೀಗ ಬೇಲಿ ಅಷ್ಟೇ ಅಲ್ಲ ಶಂಕರ್ ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಇದೇನು ಹೊಸದಲ್ಲಪ್ಪ ಕರ್ಮ ತುಂಬಿದ ಈ ಕಲಿಯುಗದಲ್ಲಿ ಧರ್ಮದಂತೆ ನಡೆಯವರಿಗೆ ಕಾಲ ಇಲ್ಲ ಶಂಕರ ಕಾಲ ಇಲ್ಲ ಇಂದು ಆ ಸೊಕ್ಕಿನ ಸಾಹುಕಾರನಿಗೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತೆ ಫ್ಯಾಕ್ಟ್ರಿ ಕಟ್ಟಲು ಅಣ್ಣ ಯಾಕಣ್ಣ
ಕಪಟ ಕಾರಸ್ಥಾನದ ಧನಿಕರ ದಬ್ಬಾಳಿಕೆಯನ್ನ ನೋಡಿಕೊಂಡು ಸುಮ್ಮನೆ ಕುಳಿತ್ರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕುತ್ತೆ. ಆದ್ದರಿಂದ ಆ ದರ್ಪದ ಧನಿಕರನಿಗೆ ಅದರುತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲಿಕ್ಕೆ ಸಾಧ್ಯವನ್ನ ಸಾಧ್ಯ. ಶಂಕ, ಈ ಅರ್ಜುನ ಮಾಮ ಈ ಕಡೆ ಬಂದಂತೆ ಕಾಣ್ತಾ ಇದೆ. ಹಾ ಗಂಗಾ, ಶಂಕರ್, ಅರ್ಜುನನ ಮುಂದೆ ಈ ವಿಷಯವನ್ನು ತೆಗೆಯಬೇಡ್ರಿ. ಯಾಕಂದ್ರೆ ಅವನು ಮೊದಲೇ ಕೋಪಿಷ್ಟನು. ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನುವ ಹಾಗೆ ನಾನೆಲ್ಲ ನಿಧಾನವಾಗಿ ತಿಳಿಸುತ್ತೇನೆ. ಎಲ್ರು ಏನೋ ವಿಚಾರ ಮಾಡಕತ್ತೀರಿ, ಏನಾಗಿದೆ ಅಣ್ಣ? ಹಾಗೇನಿಲ್ಲ ಬಾ ಅರ್ಜುನ, ನಮ್ಮ ಶಂಕರ್ ಇದಾನಲ್ಲ, ಪರೀಕ್ಷೆಯಲ್ಲಿ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿದ್ದಾನೆ. ಅದನ್ನೇ ಮಾತನಾಡ್ತಾ ನಿಂತಿದ್ದೇವೆ. ಅಣ್ಣ, ನನಗೆ ಆಶೀರ್ವಾದ ಮಾಡೋಣ. ಇಷ್ಟು ದಿನ ನೀನು ಶಾಲೆ ಕಲಿತುಕೊಂಡು ನಿನ್ನ ಜೀವನ ಸಾರ್ಥಕವಾಯ್ತಪ್ಪ. ಅಷ್ಟೇ ಅಲ್ಲ, ಈ ನಿನ್ನ ಅಣ್ಣನಿಗೂ ಕೂಡ ಬೆಟ್ಟದಷ್ಟು ಸಂತೋಷವಾಯ್ತು. ಅಣ್ಣ ಬಡತನದಲ್ಲಿ ಬಂದು ನಿನಗೆ ಶಾಲೆ ಕಲಿಸಿದ್ದಾನೆ. ಈ ಅರ್ಜುನನ ತಮ್ಮ ಶಂಕರ್ ಈಗ ಬಿಕಾಂ ಪದವಿದರೆ. ಬಾ ಶಂಕರ, ಬಾ. ಮಾಮ, ಅರ್ಜುನ್ ಮಾಮ, ಈ ಹಾವನೂರ ಈ ಬಸವೇಶ್ವರ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆಗೆ ಹೋಯ್ತಲ್ಲ, ಏನಾಯ್ತು? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯದ ಪತಾಕೆಯನ್ನು ಆರಿಸಿಕೊಟ್ಟ ಆ ಶ್ರೀ ಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಪವಾಡ ಬಸವೇಶ್ವರನ ಆಶೀರ್ವಾದ ಇರುವವರೆಗೂ ಸೋಲೆಂಬುವುದೇ ಬರೆದಿಲ್ಲ ಆ ಪವಾಡ ಪುರುಷನ ಅಂದಾಗ, ಅಣ್ಣ, ಈ ನಿನ್ನ ತಮ್ಮ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದು ನಿನ್ನ ಎದುರಿಗೆ ನಿಂತಿರೋಣ. ನನಗೆ ಆಶೀರ್ವಾದ ಮಾಡೋಣ, ಆಶೀರ್ವಾದ ಮಾಡು. ಅರ್ಜುನ, ಬಡವರನ್ನು ಹರಿದು ತಿನ್ನುವ ಬಂಡರಿಗೆ ಗಂಡುಗಲಿಯಾಗಿ ಬಾಳು. ಹರೆಯದ ಹೆಣ್ಣು ಮಕ್ಕಳ ಮೇಲೆ ಷಂಡತನ ತೋರಿಸುವ ತಾಯಿ ಗಂಡನನ್ನ ಮಕ್ಕಳಿಗೆ ಮಿಂಡ ಹುಲಿಯಾಗಿ ಬಾಳು. ನೋಡು, ಈ ಹದಗೆಟ್ಟ ಸಮಾಜಕ್ಕೆ 3 ಲೋಕದ ಗಂಡನಾಗಿ ಬಾಳುತ್ತಲ್ಲ, 3 ಲೋಕದ ಗಂಡನಾಗಿ ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಬಂಡರಿಗೆ ಜನಧರ್ಮನಾಗಿ ಪರ ಹೆಣ್ಣು ಮಕ್ಕಳ ಶೀಲ ಕೆಡಿಸುವಂತ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜಕ್ಕೆ ನಿಸ್ವಾರ್ಥಿಯಾಗಿ ಬಾಳುವೆ. ನಿಸ್ವಾರ್ಥಿಯಾಗಿ ಬಾಳುವೆ. ಜಗ ಮೆಚ್ಚಿದ ಮಗನಾಗಿ ಬಾಳುವೆ ಈ ಸಮಾಜದಲ್ಲಿ. ಹೌದು ಅರ್ಜುನ, ಇಂದಿನಿಂದ ಕಾರ್ಗತ್ತಲೆ ತುಂಬಿದ ಈ ನಮ್ಮ ಮನೆಯಲ್ಲಿ ವಸಂತ ಕಾಲದೊಳಗೆ ಕೋಗಿಲೆ ಹೇಗೆ ಮಾಮರದಲ್ಲಿ ಕುಳಿತು ಮನ ತುಂಬಿ ಹಾಡುತ್ತಿದೆಯೋ ಹಾಗೆ ಕಷ್ಟ ಸುಖ ಎಂಬ ರಾತ್ರಿಗಳನ್ನು ಕಳೆದು ಬೆಳಕಿನತ್ತ ನಡೆದಿದೆಯಪ್ಪ ಈ ನಮ್ಮ ಮನೆತನ. ಹೌದು ಮಾಮ, ಈ ಬೆಳೆದ ಮೇಲೆ ಬಂದಿರುವ ಈ ಚಂದ್ರನಿಂದ ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತಾಯ್ತು ನಮ್ಮ ಜೀವನ. ಗಂಗಾ, ಹೊಟ್ಟೆ ಹಸ್ತಾ ಇದೆ, ಹಾಗೆ ಒಂದು ಡ್ಯಾನ್ಸ್ ಮಾಡ್ತಾ ಅಡಿಗೆ ಮಾಡ್ತೀಯ ಹೇಗೆ? ಆಯ್ತು ಮಾಮ, ಇದು ರೆಡಿ ಮಾಡ್ತೀನಿ.
ಹೊಲಕ್ಕೆ ಹೋಗುದು ಬೇಡಪ್ಪ. ಯಾಕಂದ್ರೆ ನಾನು ಬೆಳಗ್ಗೆನೆ ಹೋಗಿದ್ದೇನೆ. ಯಾಕಣ್ಣ ಕೈ ಕೆಸರಾದ್ರೆ ಬಾಯಿ ಮುಚ್ಚರನ್ನ ಹಿರಿಯರ ಬಾಣಿಯಂತೆ ಈ ಭೂತಾಯಿ ಒಡಲಲ್ಲಿ ಕೆಲಸ ಮಾಡುದು ನಮ್ಮ ಆದ್ಯ ಕರ್ತವ್ಯನ. ಅದಕ್ಕೆ ಭೂತಾಯಿ ಹೇಳುವೆ, ಏ ರೈತ, ನೀನು ಇಡೀ ಕಾಲು ಬಿತ್ತಿದರೆ ನಾನು ಪಡಿ ಕಾಲು ಕೊಡುವೆನಂತೆ. ಹಾಗಲ್ಲ ಅದು ಅಂತ ವಿಷಯ ಏನಿಲ್ಲ ಬಿಡು. 25 ವರ್ಷಗಳ ಕಾಲ ನಿನ್ನ ಮಡಿಲಲ್ಲಿ ಬೆಳೆದಿದ್ದೇನೆಂಬುದನ್ನು ಮಾತ್ರ ಮರಿಬೇಡಣ. ಯಾಕೋ ಈ ಅಣ್ಣನ ಮಾತಿನಿಂದ ಹಿಂದೇಕೋ ಹೊಂದಿಕೆ ಮಾತುಗಳು ಕೇಳಿಬರ್ತಾಗವೆ. ಅಣ್ಣ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದ್ದೆ ಅಣ್ಣ ನೀನು. ಅಣ್ಣ ಅದೇನಂತ ಹೇಳ್ಬಿಡು. ಶಂಕರ್ ನೀನಾದ್ರೂ ಹೇಳು, ಈ ಅಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡ ಅಂತ. ಅದು ಸಾವುಕಾರ ಅಣ್ಣ ನೀನೇ ಹೇಳ್ಬಿಡಣ. ಏನಿಲ್ಲ ಅರ್ಜುನ, ನಮ್ಮೂರ್ ಜೈರಾಜ್ ಸಾವ್ಕಾರ್ ಇದಾರಲ್ಲ, ಅವರು 400 ಎಕರೆ ಹೊಲದಲ್ಲಿ ಶುಗರ್ ಫ್ಯಾಕ್ಟರಿ ಕಟ್ಟುತ್ತಿದ್ದಾರಂತೆ. ಅದಕ್ಕೆ ಹೋಗಲು ದಾರಿ ಇಲ್ಲ, ನಿನ್ನ 4 ಎಕರೆ ಜಮೀನನ್ನು ಕೊಡು, ನಿನಗೆ ದುಪ್ಪಟ್ಟು ದುಡ್ಡು ಕೊಡುತ್ತೇನೆಂದರು. ಆದರೆ ನಾನು ಇದಕ್ಕೆ ಒಪ್ಪಲಿಲ್ಲ. ಅವರು ಅವರ ಆಳುಗಳನ್ನು ಕಳಿಸಿ ದುಷ್ಟತನದಿಂದ ಬಂದು ನಮ್ಮ ಹೊಲಕ್ಕೆ ಬೇಲಿ ಹಾಕಿದರು. ಅದನ್ನು ನಾನು ಈಗ ತಡೆದು ಬಂದಿದ್ದೀನಪ್ಪ. ಅದೇ ಬಡವನ ಬಡಿಲನ್ನು ಕೇಳಿದ್ರ ಬಂಡಿ ಬಂಡಿ ಮಗ ಸಾವುಕಾರ ಅವನಿಗೆ ಹೇಳ್ಬೇಕಿತ್ತನ, ದುಡ್ಡಿನ ಆಸೆಗೋಸ್ಕರ ಪವಿತ್ರವಾದ ಅನ್ನ ಕೊಡುವ ಭೂತಾಯಿಯನ್ನ ಮಾರುವ ನೀಚ ಮಕ್ಕಳಲ್ಲ ಎಂದು. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ನೇಗಿಲನ್ನ ತನ್ನ ಆಯುಧನಾಗಿ ಮಾಡಿಕೊಂಡಿದ್ದ ಅಂತ ಹೇಳುತ್ತೆ ಇತಿಹಾಸ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹೊಲ ಮಾಡುವುದು ಅದೆಂದಿಗೂ ಸಾಧ್ಯವಿಲ್ಲ. ಹೌದಪ್ಪ, ನಿನ್ನ ಮಾತು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದು ಸರ್ಕಾರದ ಸೌಲಭ್ಯ ಪಡೆಯುವುದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ ದುಡ್ಡಿದ್ದವರು. ಅಂದಾಗ ನಮ್ಮನ್ನಾಳುವ ಸರ್ಕಾರಕ್ಕೆ ಇದು ಯಾವಾಗಲಾದರೂ ತಿಳಿಯುತ್ತದೆಯೋ, ಇದನ್ನು ತಿಳ್ಕೊಂಡು ಯಾವಾಗಲಾದರೂ ಬುದ್ಧಿ ಬರುತ್ತದೆಯೋ, ಆ ಶಿವನೇ ಬಲ್ಲನಪ್ಪ, ಶಿವನೇ ಬಲ್ಲ. ಅಷ್ಟೇ ಗಣ್ಣ ಅಡಿವೆಯಲ್ಲಿ ಗೇಣುವಾಣ ಇಲ್ಲದಿದ್ದರು ಹೆಗಲ ಮೇಲೆ ಹಸಿರು ಶಾಲ ಹಾಕಿಕೊಂಡು ಶೋಕಿಯಂತೆ ಮೆರೆದಾಡ್ತಿರುವ ಈಗಿನ ರೈತರು ಉಟ್ಕೊಂಡಿರುವಾಗ ನಮ್ಮಂತ ನಿಜವಾದ ರೈತನಿಗೆ ಬೆಲೆನೇ ಇದ್ದಂತಾಗಿದೆ ಅಣ್ಣ ಈ ಒಡೆದಾಡ್ತಿರುವ ಸರ್ಕಾರದ ರೀತಿಯಲ್ಲಿ. ಅಣ್ಣ ರೈತ ತಾಳ್ಮೆಯಿಂದ ಇದ್ರೆ ತಾನು ಬೆಳೆಸಿದ ಬೆಳೆಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಬಲ್ಲ. ಆದ್ರೆ ತಲೆ ಕೆಟ್ಟ ನಿಂತ್ರೆ ಫಸಲಿಗೆ ಬಂದ ಬೆಳೆಗಳನ್ನ ಕೊಡುಗೋಲಿನಿಂದ ಕೊಯ್ಯುವ ಹಾಗೆ ದುಷ್ಟರ ರಕ್ತ ದೋಕಳೆ ನಾಡಿ ನಮ್ಮ ಹೊಲದಲ್ಲಿರುವ ಬನ್ನಿ ಮಹಾಂಕಾಳಿ ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಬಲ್ಲ ಈ ರೈತ. ಬೇಡ ಅರ್ಜುನ, ನಾಳೆ ನಾನು 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ಸಮಾಧಾನ ರೀತಿಯಿಂದ ತಿಳಿಸಿ ಹೇಳಿ ಬರ್ತೀನಪ್ಪ. ಅಲ್ಲ ತಿಳಿಸಿ ಹೇಳಿದ್ರೆ ತಿಳಿದುಕೊಳ್ಳುವ ಜಾತಿಯಲ್ಲ ರಾಜ. ಅಣ್ಣ ಈಗಲೇ ಹೋಗಿ ನಮ್ಮ ಹೊಲಕ್ಕೆ ಬದುವಿಗೆ ಹಾಕಿದ ಬೇಲೆಯನ್ನು ಕಿತ್ತೆಗೆದು ಗರ್ವ ತುಂಬಿದ ಅವನ ಆಳುಗಳಿಗೆ ಒತ್ತು ಬುದ್ಧಿ ಕಲಿಸಿ. ಲೇ ಜಯರಾಜ, ಬಡವರನ್ನ ಸಿಟ್ಟಿಗೆ ಬಿಸಿ ಸುಟ್ಟುಕೊಳ್ಳಬೇಡಲೇ. ನೀ ಕಟ್ಟುತ್ತಿರುವ ಫ್ಯಾಕ್ಟ್ರಿಗೆ ನಿನಗೆ ಮಗನ ಒಂದು ಹೆಜ್ಜೆ ಇಟ್ಟು ನಿನ್ನ ಕಳೆದು ಬರ್ತೀನಿ ಮಗನ. ನಿಲ್ಲಣ್ಣ, ಮೊದಲು ನಾನನ್ನ ಹೋಗಿ ತಿಳಿಯಳಿಸಿ ಬರ್ತೇವೆ. ತಿಳಿದುಕೊಳ್ಳದಿದ್ರೆ ಇದೆಯಲ್ಲ ಕತ್ತೆಗಳೆತ್ತೆ ಪೆಟ್ಟಣ್ಣಾಗೆ ನೀನೇ ದಾರಿ ತರುವಂತೆ. ಅರ್ಜುನ, ಶಂಕರ ಹೇಳುವುದರಲ್ಲಿ ಧರ್ಮವಿದೆಯಪ್ಪ. ಅದಕ್ಕೆ ಮೊದಲು ನಾವೇ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ಸಮಾಧಾನ ರೀತಿಯಿಂದ ತಿಳಿಸಿ ಹೇಳಿ ಬಂದರಾಯ್ತಪ್ಪ. ನಡಿಯಣ್ಣ, ನಾವಿಬ್ರು ಹೋಗಿ ಅವ್ರಿಗೆ ಬುದ್ಧಿ ಹೇಳೇ ಬರೋಣ. ಈಗಿನ ಮಾಪವನವರು ಈಗ ಎಲ್ಲಿಗೆ ಹೋಗ್ತಾರೆ ಊಟ ಮಾಡೋದಕ್ಕೆ? ಅವ್ರು ಹೋದ್ರೆ ಮಾತ್ರಕ್ಕೆ ನನಗೆ ಊಟ ಬಡಿಸಿಲ್ಲ. ಯಾಕೆ ಹಾಗೇನಿಲ್ವಮ್ಮ, ಇವತ್ತು ಸಿಹಿ ಅಡಿಗೆ ಮಾಡಿದ್ದೇನೆ, ಬನ್ನಿ ಊಟ ಮಾಡುವ. ನೀ ಹಾಡಿದ ಸಿಹಿ ಅಮೃತಕ್ಕಿಂತ ಹೆಚ್ಚು ಈ ನಿನ್ನ ಮಧುರ ಕಂಠದಿಂದ ಹಾಡಿದರೆ ಸಂಗೀತ ಸರಗರೇ ಹೊರಗಿಳಿದು ಬಂದಂತೆ ಕಾಣುತ್ತದೆ. ಗೊತ್ತಾಯ್ತು ಬಿಡಿ ನಿಮ್ಮ ಆಸೆನಂತ.
ಮಾತೋಡಿಕೆ ಬಿಟ್ರೆ ಕವಿಗಳಾಗಿ ಬಿಡ್ತೀರೇನು? ಈ ನಿಮ್ಮ ಆಸೆಯನ್ನು ನಿರಾಸೆ ಮಾಡಲಾರೆ. Thank you.